Welcome to Ashok Health and Food Coach. Discover Keramruth, 100% natural virgin coconut oil, pure, safe, and good for your health. Like, share, and subscribe for more tips. ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಅಶೋಕ್ ರಾವ್, ಹೆಲ್ತ್ ಅಂಡ್ ಫುಡ್ ಕೋಚ್. ಇವತ್ತು ನಾನು ಶುಗರ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಡಬೇಕು ಜನರಿಗೆ, ಸಾರ್ವಜನಿಕರಿಗೆ ಅಂತ ಬಂದಿದ್ದೀನಿ. ಸುಮಾರು ನನ್ನ ಒಂದು 34 ವರ್ಷ ವಯಸ್ಸಿದ್ದಾಗಲೇ ನನಗೆ ಶುಗರು ಬಂತು. ಈಗ ನಂದು ಬಂದು ವಯಸ್ಸು 49. ಅಲ್ಲಿಗೆ ಉದಾಹರಣೆ ಲೆಕ್ಕ ಹಾಕಿ ಹತ್ತತ್ರ ನಾನು 15-16 ವರ್ಷದಿಂದ ನಾನು ಶುಗರ್ಗೆ ಸಫರ್ ಪಡ್ತಾ ಇದ್ದೆ. ಅಂದ್ರೆ ಡಾಕ್ಟರ್ ಹೇಳ್ತಾ ಇದ್ರು, ಮಾತ್ರೆ ಮೆಡಿಸಿನ್ ಕೊಟ್ಟಿದೀವಿ, ಲೈಫ್ ಟೈಮ್ ತಿನ್ಬೇಕು, ತಿಂದ ಮೇಲೆ ನೀವು ಕರೆಕ್ಟ್ ಮೇಂಟೈನ್ ಮಾಡಬೇಕು. ಅಂದ್ರೆ ಹಣ್ಣು ತರಕಾರಿ ಆದಷ್ಟು ಬೇಗ ಊಟ ಮಾಡಬೇಕು, ನೀರು ಕುಡಿಬೇಕು, ನಿದ್ರೆ ಚೆನ್ನಾಗಿ ಮಾಡಬೇಕು, ವಾಕಿಂಗ್ ಮಾಡಬೇಕು, ಎಕ್ಸರ್ಸೈಸ್ ಮಾಡಬೇಕು, ಮತ್ತೆ ಖುಷಿಯಾಗಿರ್ಬೇಕು. ಇದನ್ನ ಪಾಪ ಡಾಕ್ಟರ್ ಹೇಳ್ತಾರೆ. ಇದರಲ್ಲಿ ಡಾಕ್ಟರ್ ಯಾವುದೇ ತಪ್ಪಿಲ್ಲ. ಶುಗರ್ ಬರ್ಲಿಕ್ಕೆ ಕಾರಣ ನಮ್ಮ ಜೀವನ ಶೈಲಿ ಸರಿ ಇಲ್ಲದೆ ನಾವು ಮಾಡ್ಕೊಂಡಿರುವಂತ ಒಂದು ಪೂರ್ ಲೈಫ್ ಅಂತ ಹೇಳಿದ್ರೆ, ಬಡತನದ ಲೈಫ್. ನಮ್ಮ ಹತ್ರ ಎಲ್ಲ ಇದೆ, ಹಣ ಇದೆ, ಆಹಾರ ಇದೆ, ಮನೆ ಇದೆ, ಎಲ್ಲ ಇದೆ. ಬಟ್ ನಮ್ಮ ದೇಹವನ್ನು ಮಾತ್ರ ಬಡತನದ ಜೀವನದಲ್ಲಿ ನೋಡ್ಕೊಳ್ತೀವಿ. ಈ ಕಾರಣ ಇದು ನಾನು ಮಾಡ್ಕೊಂಡಿದ್ದು, ಹಂಗಂತ ನಾನು ಯಾರಿಗೂ ಹೇಳ್ತಾ ಇಲ್ಲ, ದಯವಿಟ್ಟು ಯಾರು ಅಪಾರ್ಥ ಮಾಡ್ಕೊಳ್ಬೇಡಿ. ಉದಾಹರಣೆಗೆ ಶುಗರ್ ಯಾಕೆ ಬರ್ತದೆ? ನಮ್ಮ ವಯಸ್ಸು ಪ್ರತಿಯೊಬ್ಬ ಮನುಷ್ಯನಲ್ಲೂ ಶುಗರ್ ಅಂಶ ಇರ್ತದೆ. ಹುಟ್ಟುವ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಇರ್ತದೆ. ಹಾಗೇನೆ ಕ್ಯಾನ್ಸರ್ ಸೆಲ್ಸ್ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರ್ತದೆ. ಆದ್ರೆ ಅವು ಯಾವಾಗ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂದ್ರೆ, ಶುಗರಿನ ಒಂದು ಅಂಶ ಆಗ್ಲಿ ಅಥವಾ ಕ್ಯಾನ್ಸರಿನ ಒಂದು ಅಂಶಗಳಾಗ್ಲಿ, ನಮ್ಮ ದೇಹದಲ್ಲಿ ನಾವು ಕಳಪೆ ಪದಾರ್ಥಗಳನ್ನ ತಿಂತಿರುವಾಗ, ಕಳಪೆ ಕ್ವಾಲಿಟಿಯ ಪದಾರ್ಥಗಳು ತಿನ್ನುವಾಗ, ಕಳಪೆ ಲೈಫ್ ಸ್ಟೈಲ್ ಮಾಡ್ತಾ ಇರ್ತೀವಿ. ಅಂದ್ರೆ ನಮ್ಮ ದೇಹವನ್ನ ನಾವು ಮೇಂಟೈನ್ ಮಾಡ್ತಾ ಇರಲ್ಲ, ಅಂದ್ರೆ ಸರ್ವಿಸ್ ಅವಾಗ ಮಾಡ್ತಾ ಇರಲ್ಲ. ಉದಾಹರಣೆಗೆ ವಾಹನವನ್ನ ತೆಗೆದುಕೊಂಡ ಮೇಲೆ ಪ್ರತಿ ತಿಂಗಳು ಅದನ್ನ ಸರ್ವಿಸ್ ಮಾಡ್ತೀವಿ. ಅದಕ್ಕೆ ಒಂದು ಜೀವಿತಾವಧಿ ಅಂತ ಇದೆ. ಹಾಗೆ ನಮಗೆ ಮನುಷ್ಯನಿಗೂ ಸಹ ದೇವರು ಒಂದು ಜೀವಿತಾವಧಿ ಅಂತ ಒಂದು 100 ವರ್ಷ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಆದ್ರೆ ಆ ಜೀವಿತಾವಧಿಯಲ್ಲಿ ನಾವು ಹೇಗೆ ನಮ್ಮ ದೇಹವನ್ನ ಮೇಂಟೈನ್ ಮಾಡಿದ್ವಿ, ಸರ್ವಿಸ್ ಮಾಡಿದ್ವಿ. ಯಾವಾಗ ನಮ್ಮ ಲೈಫ್ ಸ್ಟೈಲ್ ಸರ್ವಿಸ್ ಸರಿಯಾಗಿಲ್ಲ ಅಂದಾಗ ಈ ಬೇಡವಾದಂತ ಶುಗರು, BP, ಹಾರ್ಟ್ ಪ್ರಾಬ್ಲಮ್ಮು, ಮೂಳೆಗೆ ಸಂಬಂಧಪಟ್ಟದ್ದು, ಕ್ಯಾನ್ಸರು, ಸ್ಟ್ರೋಕು ಅಥವಾ ಡಿಪ್ರೆಷನ್, ಮೆಂಟಲಿ ನಾವು ಇದಾಗೋದು, ಗ್ಯಾಂಗ್ರೀನ್ ಬಂದು ಕಾಲು ಕಟ್ ಮಾಡಿಸ್ಕೊಳ್ಳೋದು, ಅಥವಾ ಶುಗರ್ ಇಂದ ಮಾತ್ರೆ ತಿಂದು ತಿಂದು ದೇಹ ಅಲಸ್ಯಾಗಿ ಲಾಸ್ಟ್ ಅಲ್ಲಿ ಒಂದು ದಿವಸ ಹೃದಯಾಘಾತ ಆಗಿ ಸಾಯೋದು, ಹೀಗೆ ಅನೇಕ ಸಮಸ್ಯೆಗಳಿದೆ. ಆದ್ರೆ ನಾನು ಒಂದು ಕಂಡಿಡ್ಕೊಂಡಂತ ಒಂದು ಪದ್ಧತಿ ಏನಪ್ಪಾ ಅಂತಂದ್ರೆ, ನಾನು ಸಹ ಸತತ ಒಂದು 12 ವರ್ಷ 13 ವರ್ಷ ಆಗಿರ್ಬೋದು ಮಾತ್ರೆ ತಿಂತಾ ಇದ್ದೆ. ತಿಂದು 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 ದೇಹ ದಪ್ಪ ಆಗ್ತಾ ಬರ್ತಾ ಇತ್ತು, ಸ್ಕಿನ್ ಹಾಳಾಗ್ತಾ ಇತ್ತು, ನಿದ್ರೆ ಬರ್ತಿರ್ಲಿಲ್ಲ, ತಲೆ ಕೂದಲು ಸಿಕ್ಕಾಬಟ್ಟೆ ಉದುರೋದು, ದೇಹದಲ್ಲಿ ಒತ್ತಡ ಜಾಸ್ತಿ, ಟೆನ್ಷನ್. ನೋಡಿ, ಶುಗರ್ ಬಂತು, ದೇಹ ಒಬಿಸಿ ಆಯ್ತು ಅಂತ ಅನ್ಕೊಂಡಾಗ ನಮ್ಮಲ್ಲಿ ಫಸ್ಟ್ ಕಾಡುವುದೇ ಭಯ, ಚಿಂತೆ, ಅನುಮಾನ. ನಾವು ಯಾವಾಗ ಸಾಯ್ತೀನೋ, ನನ್ನ ದೇಹ ಸಪೋರ್ಟ್ ಮಾಡ್ತೀನೋ ಅನ್ನೋ ಅನುಮಾನಗಳು ಪ್ರತಿಯೊಬ್ಬರಲ್ಲೂ ಈ ತರ ಕಾಡ್ತಾ ಇರ್ತದೆ. ಮತ್ತೆ ಪಾದ ಉರಿ ಬರೋದು, ಹೆಚ್ಚು ಹಸುವಾಗೋದು, ಕೋಪ ಬೇಗ ಬರೋದು, ನಿದ್ರೆ ಬರದೇ ಇರೋದು, ತಿನ್ನೋದಾಗ ಚೆನ್ನಾಗಿ ತಿಂತೀವಿ ಮತ್ತೆ ಅದು ಜೀರ್ಣಕ್ರಿಯೆ ಆಗದೆ ಇರೋದು, ಇವೆಲ್ಲ ಸಮಸ್ಯೆಗಳು ಬರೋದು ಯಾವಾಗ ನಮ್ಮ ದೇಹ ಕೆಡ್ತಾ ಬಂದಾಗ. ಕರೆಕ್ಟಾ? ಹಾಗೆ ಕಾಲು ಊದ್ಕೊಳ್ಳೋದು, ನರಗಳಲ್ಲಿ ಬ್ಲಾಕೇಜ್ ಆಗೋದು, ನರ ದೌರ್ಬಲ್ಯ ಪ್ರಾಬ್ಲಮ್ ಬರೋದು, ಇವೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗೋದು ಯಾವಾಗ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ದಿದ್ದಾಗ. ಹಾಗಾಗಿ ನಾನು ಯಾವಾಗ ನನ್ನ ದೇಹ ಆತರ ಆಗ್ತಾ ಇತ್ತು ಅಂದಾಗ ನಾನು ಅಂದ್ಕೊಂಡೆ, ಯಾಕೆ ನನ್ನ ದೇಹ ಏನೋ ಕೈ ಕೊಡ್ತಾ ಇದೆ, ಗಟ್ಟಿಮುಟ್ಟಾದಂತ ದೇಹ. ಇವತ್ತು ನೋಡಿ, ನಾನು ಅಷ್ಟು ಚೆನ್ನಾಗಿ ಮಸಲ್ಸ್ ಅನ್ನ ಬೆಳೆಸಿದ್ದೀನಿ. ಬಾಡಿನಲ್ಲಿದ್ದಂತ LDL ಫ್ಯಾಟ್ ಅನ್ನ ಕಡಿಮೆ ಮಾಡಿಕೊಂಡು HDL ಫ್ಯಾಟ್ ಅನ್ನ ನಾರ್ಮಲ್ ಇಟ್ಕೊಂಡು ನನ್ನ ಮಾಂಸಖಂಡಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡು, ಶುಗರು ಇವತ್ತು ಇದೆ, ಇಲ್ಲ ಅಂತ ಹೇಳಲ್ಲ. ಶುಗರ್ ಯಾವುದೇ ಕಾರಣಕ್ಕೂ ಪರ್ಮನೆಂಟ್ ಶುಗರ್ ಯಾರಿಗೂ ವಾಸಿಯಾಗಲ್ಲ, ಅದು ದೇಹದಲ್ಲಿ ಇರ್ತದೆ. ಎಷ್ಟು ಪ್ರಮಾಣ ಇರಬೇಕು? ಈಗ ನೋಡಿ, ನನಗೆ 80, 130, 70, 110 ಇದು ಯಾವಾಗ್ಲೂ ಇರ್ತದೆ. ಯಾವಾಗಾದ್ರೂ ಹೈ ಆಗಿದೆ ಕಾರಣ ಏನು? ನಾನು ಯಾವುದೋ ಬೇಡವಾಗಿದ್ದನ್ನ ತಿಂದಿದೆ. ಉದಾಹರಣೆಗೆ ಏನ್ ತಿನ್ಬೇಕು, ಏನ್ ತಿನ್ನಬಾರ್ದು ನೋಡಿ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲಾ ಆಹಾರನು ಕಲುಷಿತವಾಗಿದೆ. ಉದಾಹರಣೆಗೆ ತರಕಾರಿ ತಗೊಳ್ಳಿ, ಅದಿನ್ನೂ ಸರಿಯಾಗಿ ಮೆಚೂರ್ಡ್ ಆಗಿರಲ್ಲ, ಆಗ್ಲೇ ತರಕಾರಿ ಮಾರ್ಕೆಟ್ ಅಲ್ಲಿ ಇರ್ತದೆ. ಕೋಳಿ ತಗೊಳ್ಳಿ, ಹಿಂದೆ ಎಲ್ಲ ನಾವು ನಾಟಿ ಕೋಳಿ ತಿಂತಾ ಇದ್ವಿ, ಇವಾಗ ಬಾಯ್ಲರ್ ಕೋಳಿಗೆ ಬಂದಿದೀವಿ. ಫಾರಂ ಕೋಳಿಯಲ್ಲಿ ಏನಿದೆ? ಅದು ಮೊಟ್ಟೆಯನ್ನ ಇಟ್ಟು ಅದ್ರಲ್ಲಿ ಇರುವಂತ ನ್ಯೂಟ್ರಿಷನ್ ಇರಲ್ಲ, ಬಟ್ ಏನೋ ಒಂದಿರ್ತದೆ ಟೇಸ್ಟಿಗೆ. ನಾನ್ ವೆಜ್ ತಿನ್ನ ಪ್ರಿಯರ್ಗೆ ಹೇಳ್ತಾ ಇರೋದು. ಹಾಗೆ ಬೈಲಾರ್ ಕೋಳಿ ತಿನ್ಲೇಬೇಕು ಹಂಗಂತೇಳಿ ನಾವು ನಾಟಿ ಕೋಳಿ ಸಾಕೊಂಡು ಈ ನಗರಗಳಲ್ಲಿ ಸಾಕಕ್ಕಾಗಲ್ಲ. ಹಳ್ಳಿ ಕಡೆ ಆದ್ರೆ ನಾಟಿ ಕೋಳಿ ಇರ್ತವೆ. ಈಗ ಇಲ್ಲೇನಾಗಿದೆ, ಬೈಲಾರ್ ಕೋಳಿನೇ ತಿನ್ಬೇಕು.
ಬಾಯ್ಲರ್ ಕೋಳಿ ಎಷ್ಟು ದಿವಸದ ಬೆಳೆ? 40 ದಿವಸದ ಬೆಳೆ. ಅದಕ್ಕೆ ಯಾವ ತರ ಹಾಕಿ ಬೆಳೆಸ್ತಾರೆ? ಏನ್ ಹಾಕ್ಬೇಕಾದ್ರೆ ಹಾಕಿ ಹಾಕ್ತಾರೆ. ಅಂದ್ರೆ ಕೆಲವರಂತಾರೆ ಇಂಜೆಕ್ಷನ್ ಕೊಟ್ಟರೆ, ನೋ ಇಂಜೆಕ್ಷನ್ ಕೋಳಿ ಬೆಳೆಯಲ್ಲ. ಅದಕ್ಕೆ ಏನು ಆಹಾರವನ್ನು ಕೊಡ್ತಾರಲ್ಲ ಅದರಲ್ಲೇ ಕೊಡ್ಬೇಕಾದ್ರೆ ಏನೇನು ಹಾಕಬೇಕು ಅದನ್ನ ಬೆಳೆಸಿ ಅದು ಪರಿಪೂರ್ಣವಾಗಿ ಕೋಳಿ ಬೆಳೆದಿರ್ತದೆ. ಒಂದು 40 ದಿವಸದ ಮೇಲಿಂದ ಒಂದು 60 ದಿವಸದ ಕೋಳಿ ಅದು ತಿನ್ನಕ್ಕಾಗಲ್ಲ. ಯಾಕಂದ್ರೆ ಮಾಂಸನು ಫುಲ್ ಮೆಡಿಸಿನ್ ಆಗಿ ಹೋಗಿರ್ತದೆ, ಅದು ಯೋಗ್ಯನ ಅದು ಸತ್ತೇ ಹೋಗ್ಬಿಡ್ತದೆ. ಹಾಗೆ ಮನುಷ್ಯನು ಅಷ್ಟೇ, ಮನುಷ್ಯನಿಗೆ 100 ವರ್ಷ ಆಯುಷ್ಯಿದೆ ಅಂತ ಅಂದ್ಕೊಳ್ಳಿ ಬಂಧುಗಳೇ. ಆದ್ರೆ ಆ 100 ವರ್ಷವನ್ನ ಹೇಗೆ ನಾವು ಮೇಂಟೈನ್ ಮಾಡಬೇಕು ಅಂದ್ರೆ, ನಮ್ಮ ದೇಹವನ್ನ ರೋಗಗ್ರಸ್ತ ಗೂಡು ಮಾಡಿಕೊಂಡು ಎಲ್ಲಿ ಬೇಕಲ್ಲಿ ಕುಯಿಸ್ಕೊಂಡು, ಎಲ್ಲಿ ಬೇಕಲ್ಲಿ ಹೊಲಿಸ್ಕೊಂಡು, ಕಾಲುಗಳನ್ನ ಮತ್ತೊಂದು ಅಂಗಾಂಗಗಳನ್ನ ಕಟ್ ಮಾಡಿಸ್ಕೊಂಡು, ಈಗ ಕ್ಯಾನ್ಸರ್ ಕಾಯಿಲೆಗಳು ಯಥೇಚ್ಛವಾಗಿ ಎಲ್ಲ ಕಡೆ ಹರಡ್ತಾ ಇದೆ. ಶುಗರ್ ಅಂತೂ ನಮ್ಮ ಭಾರತ ದೇಶ ಶುಗರ್ನಲ್ಲೇ ಸಮೃದ್ಧವಾಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಹಾಗಿದ್ದಾಗ ಯಾಕೆ ಬರ್ಬೋದು? ನಾವು ತಿನ್ನುವಂತ ಆಹಾರ ಸರಿ ಇಲ್ಲ, ನಾವು ಕುಡಿಯುವಂತ ನೀರನ್ನ ಸರಿ ಪ್ರಮಾಣದಲ್ಲಿ ಕುಡಿತಾ ಇಲ್ಲ. ಯಾಕೆಂದ್ರೆ ಕುಡಿಬೇಕಾದಂತ ಕ್ವಾಲಿಟಿ ನೀರು ಹಿಂದೆ ಸಿಕ್ತಿದ್ದಂತ ನೀರು ಈಗ ಸಿಗ್ತಾ ಇಲ್ಲ, ಕರೆಕ್ಟಾ? ಹಾಗೆ ಹಿಂದೆ ಸಿಕ್ತಿದ್ದಂತ ನ್ಯಾಚುರಲ್ ತರಕಾರಿ ಸಿಗ್ತಾ ಇಲ್ಲ, ಎಲ್ಲ ಫರ್ಟಿಲೈಸರ್ಸ್ ಕೆಮಿಕಲ್ ಹಾಕಿ ಬೆಳೀತಾ ಇದ್ದಾರೆ. ಭೂಮಿ ಪೂರ ವಿಷವಾಗಿದೆ. ಹಾಗೆ ತಿನ್ನುವಂತ ಆಹಾರನೂ ವಿಷ ಆಗಿದೆ. ಆ ತಿಂದಂತ ಆಹಾರನೂ ಸಹ ನಾವು ಸರಿಯಾಗಿ ನಾವು ಕರಗಿಸ್ಲಿಲ್ಲ ಅಂದ್ರೆ ನಮ್ಮ ಆ ವಿಷ ಬಂದು ನಮ್ಮ ದೇಹದಲ್ಲಿ ಸೇರ್ಕೊಂಡು ಪರಿಪೂರ್ಣ ವಿಷಮಯ ಮಾಡುತ್ತೆ ನಮ್ಮ ದೇಹವನ್ನು. ಎಷ್ಟು ಜನ ಇದನ್ನು ಒಪ್ಕೊಳ್ತೀರಿ? ಅದಕ್ಕೆ ನಾನು ಕಂಡುಹಿಡಿದುಕೊಂಡಿದ್ದು ಒಂದೇ 2 ವರ್ಷ 2 ತಿಂಗಳಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ವರ್ಜಿನ್ ಕೋಕೋನಟ್ ಆಯಿಲ್. ನೀವು ವರ್ಜಿನ್ ಅಂದ್ರೆ ಏನು? ಇದನ್ನ ಯಾವುದೇ ಕಾರಣಕ್ಕೂ ತೊಂದರೆ ಕೊಡದೆ ತೆಗೆದಿರುವಂತ ಆಯಿಲ್. ಈ ಆಯಿಲ್ ಹೇಗೆ ತೆಗಿಲಿಕ್ಕೆ ಸಾಧ್ಯ? ತೆಂಗಿನಕಾಯಿ, ಯಾವ ತೆಂಗಿನಕಾಯಿ ಗಿಡ ಆಗ್ಲಿಕ್ಕೆ ಯೋಗ್ಯನು ಅಂತ ಕಾಯಿಂದ ಮಾತ್ರ ಈ ವರ್ಜಿನ್ ಕೋಕೋನಟ್ ಆಯಿಲ್ ಬರುತ್ತೆ. ಕೊಬ್ಬರಿಯಲ್ಲೂ ಒಣ ಕೊಬ್ಬರಿಯಲ್ಲೂ ಬರೋದಿಲ್ಲ. ಈಗ ಮೆಚೂರ್ಡ್ ಅಲ್ಲದಂತ ಕಾಯಿ ಅಂದ್ರೆ ಇನ್ನು ಮೆಚೂರ್ಡ್ ಆಗಿ ಅಂತ ಕಾಯಿನಲ್ಲಿ ಬರೋದಿಲ್ಲ. ಯಾಕಂದ್ರೆ ಇದಕ್ಕೆ ಕ್ವಾಲಿಟಿ ಕಾಯಿ ಬೇಕು. ಕಂಪನಿ ಏನ್ ಮಾಡಿದೆ, ಈ ಕಾಯಿಗೆ ಎಲ್ಲೂ ತೊಂದರೆ ಆಗದ ರೀತಿಯಲ್ಲಿ ನೀಟಾಗಿ ಮಾಡಿ, ಯಾವುದೇ ತರದ ಕಲ್ಲರ್ ಆಗ್ಲಿ, ಯಾವುದೇ ಕೆಮಿಕಲ್ ಆಗ್ಲಿ ಯಾವ್ದನ್ನು ಇದರಲ್ಲಿ ಆಡ್ ಮಾಡಿಲ್ಲ, ಫಿಜೋರೇಟ್ಸ್ ಮತ್ತೊಂದು ಯಾವ್ದು ಮಾಡಿಲ್ಲ. ಹಾಗಿದ್ದಾಗ ಇದನ್ನ ನಾನು 2 ವರ್ಷ 2 ತಿಂಗಳಿಂದ ಬಳಸ್ತಾ ಬಂದಾಗ, ನಾನು ಇವತ್ತು ಸಹ ತಿಂಗಳಲ್ಲಿ ಒಂದ್ಸಲ 2 ತಿಂಗಳ ಒಂದ್ಸಲ ಶುಗರ್ ಚೆಕ್ ಮಾಡ್ಲಿಕ್ಕೆ ಹೋಗ್ತೀನಿ. ಹೋದಾಗ ಡಾಕ್ಟರ್ ಹೇಳ್ತಾರೆ, ಇಲ್ಲ ಸರ್ ನಿಮಗೆ ಶುಗರ್ ಅಂತಾರೆ. ಯಾವ್ದು ಇರ್ಲಿ ಸರ್, ಇತ್ತಲ್ಲ ಮತ್ತೆ ಹೆಚ್ಚು ಕಡಿಮೆ ಆಗಿದೆ ಅಂತೇಳಿ ನಾನು ಚೆಕ್ ಮಾಡಿಸಿ ಇಟ್ಕೊಳ್ತಾ ಇರ್ತೀನಿ. ಶುಗರ್ ಜೊತೆಯಲ್ಲಿ ನಮ್ದು 3 ತಿಂಗಳಿಂದ ಒಂದು ಡಯಾಬಿಟಿಕ್ ಸಪ್ಲಿಮೆಂಟ್ ಅಂತ ಹೇಳಿ ನಮ್ದನ್ನ ಬಿಡುಗಡೆ ಮಾಡ್ತಾರೆ ಕಂಪನಿ. ಅಂದ್ರೆ ಇದು ಸಂಪೂರ್ಣ ನ್ಯೂಟ್ರಾಸಿಟಿಕಲ್ ಸಪ್ಲಿಮೆಂಟ್. ಗಿಡಮೂಲಿಕೆಗಳಿಂದ ಏನೇನು ಎಕ್ಸ್ಟ್ರಾಕ್ಟ್ ಮಾಡಬೇಕು ಮಾಡಿ ಇದನ್ನ ಕೊಟ್ಟಿದ್ದಾರೆ. ನಾನು ಇದನ್ನ ಹೇಗೆ ಬಳಸ್ತಾ ಇದ್ದೀನಿ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಾನು ಬಳಸ್ತಾ ಇದ್ದೀನಿ, ಇದನ್ನ ನಾನು 3 ತಿಂಗಳಿಂದ ಬಳಸ್ತಾ ಇದ್ದೀನಿ. ನನಗೆ ಇನ್ನೂ ಪಾದವರಿ, ಸಂಪೂರ್ಣ ಪಾದವರಿ ಇಲ್ಲ, ನಿದ್ರೆ ಕ್ವಾಲಿಟಿ ಚೆನ್ನಾಗಾಗಿದೆ, ತುಂಬಾ ಎನರ್ಜಿ ಇದೆ. ಬಟ್ ಇದು ಬಳಸಕ್ಕೆ ನಾನು 2 ವರ್ಷ 2 ತಿಂಗಳಿಂದ ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು. ಮಾತ್ರೆ ತಿಂದು ತಿಂದು ನನಗೆ ಮೋಷನ್ ಪ್ರಾಬ್ಲಮ್ ಇತ್ತು, ಲೇಜಿನೆಸ್ ಆಗ್ತಾ ಇತ್ತು, ಮತ್ತೆ ಸುಸ್ತಾಗೋದು, ಮಂಡಿ ನೋವು, ಕೀಲುಗಳ ನೋವು, ಹೆಚ್ಚಿಗೆ ತಿನ್ಬೇಕು ಅನಿಸ್ತಾ ಇತ್ತು ಫಸ್ಟ್ ಎಲ್ಲ. ಈಗೇನು ತಿನ್ಬೇಕು ಅನಿಸ್ತಾ ಇಲ್ಲ. ನಿದ್ರೆ ಕ್ವಾಲಿಟಿ ಚೆನ್ನಾಗಿದೆ, ಮೆಮೊರಿ ಪವರ್ ಚೆನ್ನಾಗಿದೆ. ಮೊದಲು ನೆನಪಿನ ಶಕ್ತಿ ಕಡಿಮೆ ಇರ್ತಾ ಇತ್ತು, ಈಗ ಚೆನ್ನಾಗ್ ಆಗ್ತಾ ಇದೆ. ಹಾಗೇನೆ ಮೋಷನ್ ಬೆಳಿಗ್ಗೆ ಟೈಮ್ ದಿನದಲ್ಲಿ 2 ಸಲ ಮೋಷನ್ ಕ್ಲಿಯರ್ ಆಗುತ್ತೆ. ಮೊದಲು ನಾನು 2 ದಿವಸ ಮೋಷನ್ಗೆ ಹೋದ್ರು ಕಷ್ಟ ಆಗ್ತಿತ್ತು, ಕೋಪ ಬರ್ತಾ ಇತ್ತು, ಹೊಟ್ಟೆಗೆ ತಿಂತಿದ್ದೆ ಕಡಿಮೆ. ಆದ್ರೆ ಮೆಡಿಸಿನ್ ಮೇಲೆ ಇದ್ದಾಗ ನಮ್ ದೇಹ ಊಟವನ್ನು ಸರಿಯಾಗಿ ಅಬ್ಸರ್ವ್ ಮಾಡಲ್ಲ. ಯಾಕೆಂದ್ರೆ ನಾವು ಕರಗಿಸಲ್ಲ, ಟಯರ್ಡ್ ಆಗ್ತದೆ. ಆಯಾಸ ಆದಾಗ ಹೋಗಿ ನಾವೇನ್ ಮಾಡ್ತೀವಿ, ಬೆಡ್ ರೆಸ್ಟ್ ನೋಡ್ತಾ ಇರ್ತೀವಿ. ಹಗಲು ನಿದ್ರೆ ಬರ್ತಿರ್ತದೆ, ರಾತ್ರಿ ಟೈಮ್ ನಿದ್ರೆ ಬರಲ್ಲ. ಈಗ ಏನಾಗಿದೆ ಅಂದ್ರೆ, ನಾನೀಗ ಹಗಲು ನಿದ್ರೆ ಮಾಡ್ಬೇಕು ಅಂತ ಅನ್ಸಲ್ಲ, ಆದ್ರೆ ರಾತ್ರಿ ಟೈಮ್ ಕಂಫರ್ಟಬಲ್ ಆಗಿ 6 ರಿಂದ 8 ಅವರ್, ಕಡಿಮೆ ಅಂದ್ರೆ 6.5 ರಿಂದ 7 ತಾಸು ನಿದ್ರೆ ಮಾಡೇ ಮಾಡ್ತೀನಿ. ಹಾಗೆ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಶುಗರ್ ನಾರ್ಮಲ್ ಮಾಡ್ಕೊಂಡು ನಿಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ಅಂದ್ರೆ, ನ್ಯಾಚುರಲ್ ಆಗಿ ನಿಮ್ಮ ಊಟದಲ್ಲಿ ಏನು ಆಡ್ ಮಾಡ್ಕೊಳ್ಬೇಕು, ಈ ವರ್ಜಿನ್ ಕೋಕೋನಟ್ ಬಳಸ್ತಾ 3 ರಿಂದ 6 ತಿಂಗಳಲ್ಲಿ ನಿಮ್ಮ ದೇಹದಲ್ಲಿ ಇರುವಂತ ಎಲ್ಲ ನರಗಳಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದ್ದಾಗ ಅದನ್ನ ಪರಿಪೂರ್ಣವಾಗಿ ರಿಮೂವ್ ಮಾಡ್ಲಿಕ್ಕೆ ಇದು ಸಹಕಾರಿಯಾಗಿದೆ. ಯಾಕೆಂದ್ರೆ ನಮ್ಮ ದೇಹದಲ್ಲಿ 1 ಲಕ್ಷ ಕಿಲೋಮೀಟರ್ ಅಷ್ಟು ನರನಾಡಿಗಳು ಇದ್ದಾವೆ. ಹಾಗೆ ಇದು ನಮ್ಮ LDL ಫ್ಯಾಟ್ ಅನ್ನ, ಅಂದ್ರೆ ನಮ್ಮ LDL ಫ್ಯಾಟ್ ಅನ್ನು ಸಂಪೂರ್ಣವಾಗಿ ನಾರ್ಮಲ್ ಮಾಡಿ, ನಮ್ಮ HDL ಫ್ಯಾಟ್ ನಾರ್ಮಲ್ ಇಟ್ಕೊಂಡು, ನಂತರ ನಮ್ಮ ಮಾಂಸಖಂಡಗಳು, ಅಂದ್ರೆ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೂ ಮಾಂಸಖಂಡ ಬೇಕು. ಆ ಮಾಂಸಖಂಡ ಹೆಚ್ಚು ಮಾಡ್ಲಿಕ್ಕೆ ಸಹಕಾರಿ ಮಾಡ್ತದೆ. ಮೆಮೊರಿ ಪವರ್ ಚೆನ್ನಾಗಿರ್ತದೆ, ಜೊತೆಯಲ್ಲಿ ನಿದ್ರೆ ಚೆನ್ನಾಗಿ ಬರ್ತದೆ, ಕೀಲು ನೋವುಗಳು ಬರೋದಿಲ್ಲ, ತಿಂದಂತ ಊಟ ಚೆನ್ನಾಗಿ ಜೀರ್ಣ ಆಗ್ತದೆ. ಹಾಗೇನೆ ಕೋಪ ನೋಡಿ, ಮೊದಲೆಲ್ಲ ಯಾರ ಮೇಲೆ ನೆಗೆಟಿವ್ ಬಂದ್ರೆ ಇಮಿಡಿಯೇಟ್ಲಿ ಕೋಪ ಬರ್ತಿತ್ತು. ಬಟ್ 90% ಕೋಪ ಕಡಿಮೆ ಆಗಿದೆ ನನಗೆ. ಇದಕ್ಕೆ ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಅನ್ವಾಂಟೆಡ್ ತಿನ್ಬೇಕು ಅನ್ಸಲ್ಲ. ನಾನು ನನ್ನ ಊಟದ ಪದ್ಧತಿ ಏನ್ ಮಾಡಿದ್ರೆ, ಬೆಳಿಗ್ಗೆ 9 ಗಂಟೆಯಿಂದ 9:15 ಒಳಗಡೆ ನನ್ನ ಬ್ರೇಕ್ಫಾಸ್ಟ್ ಮುಗಿತದೆ.
ಮಧ್ಯಾಹ್ನ 2 ಗಂಟೆ ಒಳಗಡೆ ನಂದು ಊಟ ಮುಗಿತದೆ. ರಾತ್ರಿ 7 ಒಳಗಡೆ ಅಂದ್ರೆ 6ರಿಂದ 7 ಒಳಗಡೆ ನಂದು ಲೈಟ್ ಆಗಿ ನಂದು ಟಿಫನ್ ಇರ್ಬೋದು ಅಥವಾ ಊಟ ಇರ್ಬೋದು ಮುಗಿತದೆ. ಆದ್ರೆ ನಾನು ಪ್ರತಿದಿನ 40 ml ಬಳಸ್ತೀನಿ. ನಿಮಗೆ ಯಾರಿಗಾದ್ರೂ ಆತರ ನಿಮ್ಮ ಶುಗರ್ ನಾರ್ಮಲ್ ಮಾಡ್ಕೊಳ್ಬೇಕಂದ್ರೆ ಬೆಳಿಗ್ಗೆ ಇದೊಂದು ಸಪ್ಲಿಮೆಂಟ್, ಊಟಕ್ಕೆ ಬ್ರೇಕ್ಫಾಸ್ಟ್ ಗಿಂತ ಮುಂಚೆ, ರಾತ್ರಿ ಡಿನ್ನರ್ ಗಿಂತ ಮುಂಚೆ ಒಂದು ಸಪ್ಲಿಮೆಂಟ್ ತೆಗೆದುಕೊಂಡು ಪರಿಪೂರ್ಣ ನಿಮ್ಮ ಆರೋಗ್ಯವನ್ನ ಇದರಲ್ಲಿ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನನ್ನ ಒಂದು ಈ ಕಾರ್ಯಕ್ರಮವನ್ನು ನೋಡಿದವರು ಫಾಲೋ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. Thank you for watching my YouTube channel. Please like, share and subscribe to the channel. It's good for you and good for nature.